ಒಂದ್ಸಲ ಏನಾಗ್ತಿತ್ತಂದ್ರೆ ಒಬ್ಬ ಮಂತ್ರಿಯವ್ರ ಹುಡುಗ ಸ್ಕೂಲ್ ನಿಂತ್ರ ಬರ್ತಾನೆ. ಅವಾಗ ಬಂದಾಗ ಆ ಮಂತ್ರಿ ಕರಿತಾನ ಅವನಿಗೆ, ಕರೆದ ಮಗ ನಿನ್ ಫ್ಯೂಚರ್ನಾಗ ನಿನಗೆ ಏನಾಗ್ಬೇಕಂತ ಆಸೆ ಐತಿ ಅಂತ ಕೇಳ್ತಾರ. ಅವಾಗ ಅವ್ರ ಮಗ ಹೇಳ್ತಾನೆ, ಅಪ್ಪ ನಮ್ಮ ದೋಸ್ತರಿಗೆಲ್ಲ ನೌಕರಿ ಮಾಡ್ಬೇಕಂತ ಆಸೆ ಐತಿ, ಅದಕ್ಕೆ ನನಗೂ ನೌಕರಿ ಮಾಡ್ಬೇಕಂತ ಆಸೆ ಐತಿ ಅಂತ ಹೇಳ್ತಾನವ. ಅವಾಗ ಮಂತ್ರಿಯವರು ಅವನಿಗೆ ಏನು ಹೇಳಲ್ಲ, ಆಯ್ತು ಹೋಗ್ ಮಗ ನೀನು ಆಟ ಆಡೋಗಂತೇಳಿ ಕಳಿಸ್ತಾರ. ಇನ್ನು ಕೆಲವಷ್ಟು ದಿನ ಬಿಟ್ಟು ಆ ಮಂತ್ರಿಯವ್ರು ಏನು ಮಾಡ್ತಾರಂದ್ರೆ ತನ್ನ ಮಗಗ ವಿದೇಶಕ್ಕೆ ಕಳಿಸ್ಬಿಡ್ತಾರ. ಕೆಲವು ವರ್ಷಗಳಾದ್ಮೇಲೆ ತನ್ನ ಮಗ ಭಾರತಕ್ಕೆ ವಾಪಸ್ ಬರ್ತಾನೆ. ಅವಾಗ ಆ ಮಂತ್ರಿಯವ್ರು ಮತ್ತೆ ಕರೀತಾರ ಅವನಿಗೆ, ಮತ್ತೆ ಕರೆದು ಅದೇ ಪ್ರಶ್ನೆಯನ್ನು ಕೇಳ್ತಾರ, ಮಗ ನಿನಗೆ ಮುಂದೆ ಏನಾಗ್ಬೇಕಂತೈತಿ ಅಂತ ಕೇಳ್ತಾರ. ಅವಾಗ ಆ ಹುಡುಗ ಹೇಳ್ತಾನೆ, ಅಪ್ಪ ನನಗೇನಂದ್ರೆ ನಂದೇ ಆದಂಥ ಒಂದು ದೊಡ್ಡ ಕಂಪನಿಯನ್ನು ಕಟ್ಟಬೇಕಂತ ಆಸೆ ಐತೆ ಅಂತ ಹೇಳ್ತಾನೆ. ಏನಾದರೂ ತಿಳಿತೇನೆ, ಮಂತ್ರಿಗೆ ಗೊತ್ತಿತ್ತು ತನ್ನ ಮಗ ಇಲ್ಲಿ ಇದ್ದ ಅಂದ್ರೆ ಆ 98% ಮಂದಿದೊಳಗೆ ಬರ್ತಿದ್ದ ಅಂತೇಳಿ. ಇಲ್ಲಿಂದ ಮೈಂಡ್ ಸೆಟ್ ಹೆಂಗೈತಂದ್ರೆ ದುಡ್ಡು ಮಾಡೋದಂದ್ರೆ ಬರೀ ಜಾಬಿಗೆ ಹೋಗ್ಬೇಕ, ಬರೀ ನೌಕರಿಗೆ ಹೋಗ್ಬೇಕಂದ್ರೆ. ಆದ್ರೆ ವಿದೇಶದಾಗ ಹೆಂಗ್ ಎನ್ವಿರಾನ್ಮೆಂಟ್ ಐತಂದ್ರೆ ಅಲ್ಲಿಂದ ಪ್ರತಿಯೊಬ್ಬ ಮಂದಿನೂ ಏನಾದ್ರೂ ಹೊಸದನ್ನು ಮಾಡ್ಬೇಕಂತೇಳಿ ವಿಚಾರ ಮಾಡ್ತಿರ್ತಾರ. ಅದಕ್ಕೆ ನಿಮ್ ವಿಚಾರನು ಬದಲಾಯಿಸಿ ನಿಮ್ ಜೀವನನೇ ಬದಲಾಗುತ್ತೆ.